ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಬಗ್ಗೆ ಖಂಡಿತ ಮೀನರಾಶಿಯವ್ರಿಗೂ ಕೂಡ ತುಂಬಾ ಒಳ್ಳೆ ಟೈಮು ಮೇಡಮ್. ತುಂಬಾ ದಿವಸಗಳಿಂದ ತುಂಬಾ ಕಷ್ಟ ಪಡ್ತಾ ಇದ್ರು ಪಾಪ ಅವರು. ಇವಾಗ ಒಳ್ಳೆ ಸಮಯ ಖಂಡಿತ ಬಂದಿದೆ. ಏನಕ್ಕೆ ಅಂತಂದ್ರೆ ಗುರು ದೃಷ್ಟಿ ಲಗ್ನದ ಮೇಲೆ ನೇರವಾಗಿ ಬಿದ್ದಿರೋದ್ರಿಂದ ಇವರು ಅನ್ಕೊಳ್ಳುವಂತ ಎಲ್ಲಾ ಕೆಲಸಗಳಲ್ಲೂ ಸಕ್ಸಸ್ ಆಗುತ್ತೆ. ಇಷ್ಟು ದಿವಸ ಶನಿ ಲಗ್ನದಲ್ಲಿ ಇದ್ದಿದ್ರಿಂದ ಸ್ವಲ್ಪ ನಿಧಾನ ಕೆಲಸಗಳು, ಸ್ವಲ್ಪ ಬೇಗ ಬೇಗ ಕೆಲಸಗಳಾಗ್ತಾ ಇರ್ಲಿಲ್ಲ, ಅಥವಾ ಏನೋ ಒಂಥರ ಸಮಸ್ಯೆಗಳನ್ನ ಇವರು ಏನ್ ಎದುರಿಸ್ತಾ ಇದ್ರು. ಇವಾಗ ಹಂಗಿರೋದಿಲ್ಲ, ಈಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಗುರುಬಲ ಬಂದಿದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಮತ್ತೆ ಖರ್ಚು ಕೂಡ ಅಷ್ಟೇ ಜಾಸ್ತಿ, ಯಾಕಂದ್ರೆ ರಾಹು ಬೇರೆ 12 ಖರ್ಚು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಕುಜನು ಕೂಡ 3ನೇ ಮನೆಗೆ ಬಂದಿದ್ದಾನೆ. ಸ್ನೇಹಿತರಿಂದ ಸ್ವಲ್ಪ ಸ್ನೇಹಿತರ ಜೊತೆಲಾಗಿರ್ಬೋದು ಅಥವಾ ಅಣ್ಣ ತಮ್ಮದಿರ ಜೊತೆಲಾಗಿರ್ಬೋದು ಸ್ವಲ್ಪ ಜಗಳಗಳು ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇನ್ನ ಇವರಿಗೆ 4ನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧರ ಒಂದು ಸಮಾಗಮ ಆಗ್ತಿರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು ಅಥವಾ ಗೌರ್ಮೆಂಟ್ ಕಡೆಯಿಂದ ಲಾಭಗಳಾಗುವಂಥದ್ದು, ತುಂಬಾ ದಿವಸದಿಂದ ಯಾವ್ದಾದ್ರು ಒಬ್ರದ್ದು ಸೈನ್ ಬೇಕು ಈ ರೀತಿ ಹುಡುಕಾಟದಲ್ಲಿದ್ರೆ ಖಂಡಿತ ಅದೆಲ್ಲದಕ್ಕೂ ಒಳ್ಳೆ ಸಮಯ ಬಂದಾಗಿದೆ. ಇನ್ನ ಇವರಿಗೆ ನೋಡಿ, ಗುರು ಸಂಚಾರ ಅಂತ ನೋಡಕ್ ಬಂದಾಗ 5ನೇ ಮನೆಗೆ ಬಂದಿದ್ದಾನೆ. ತುಂಬಾ ಒಳ್ಳೆ ಸ್ಥಾನಕ್ಕೆ ಬಂದಿರೋದ್ರಿಂದ ಇವ್ರಿಗೆ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಸಿಕ್ಕುತ್ತೆ. ಮಕ್ಕಳಿಂದನೂ ಕೂಡ ಇವರಿಗೆ ಲಾಭಗಳಾಗುವಂಥದ್ದು, ಅಥವಾ ಮಕ್ಕಳಾಗಿಲ್ಲ ತುಂಬಾ ದಿವಸದಿಂದ ಪರಿತಪಿಸ್ತಿದ್ದವ್ರಿಗೆ ಮಕ್ಕಳಾಗುವಂಥದ್ದು, ಅಥವಾ ಇವ್ರಿಗೆ ಏನು ಮಕ್ಕಳ ಕಡೆಯಿಂದ ಏನಾದ್ರು ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದು, ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ ಬರ್ತಾರೆ ಅಂತಾನೋ, ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗ್ ಆಗಿದ್ದಾರೆ ಅಂತಾನೋ, ಈ ರೀತಿ ಕೆಲವೊಂದು ಶುಭ ಸುದ್ದಿಗಳನ್ನ ಖಂಡಿತವಾಗ್ಲೂ ಕೇಳಬಹುದು. ಇನ್ನು 6ನೇ ಮನೆ ಅಂತ ಬಂದಾಗ ಶುಕ್ರ ಕೇತು ಸಮಾಗಮ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅನ್ನೋದು ಇದ್ದೇ ಇರುತ್ತೆ ಇವರಿಗೆ. ಒಂಚೂರು ಕೇತು ಬೇರೆ ಇದಾರಲ್ವಾ, ಕೆಲಸಗಳು ಬೇಗ ಬೇಗ ಆಗಲ್ಲ, ಈ ರೀತಿ ಕೆಲವು ಸಮಸ್ಯೆ ಎದುರಿಸ್ಬೇಕಾಗಿ ಬರುತ್ತೆ. ಆದ್ರೂ ಸಹ ಶುಕ್ರ ಬೇರೆ 6ನೇ ಮನೆಗೆ ಹೋಗಿರೋದ್ರಿಂದ ಸ್ವಲ್ಪ ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳನ್ನು ಕೂಡ ಇವ್ರಿಗೆ ಕಾಡುತ್ತೆ ಇವರಿಗೆ. ಆದ್ರೆ ಇವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ ಆಗುವಂಥದ್ದು, ಅಥವಾ ಕೋರ್ಟ್ ಕೇಸ್ಗಳಲ್ಲಿ ವಿನ್ ಆಗುವಂಥದ್ದು, ಅಥವಾ ಬ್ಯಾಂಕ್ ಅಲ್ಲಿ ಲೋನ್ಗಳಾಗುವಂಥದ್ದು ಎಲ್ಲನೂ ಕೂಡ ಇವ್ರಿಗೆ ಆಗುತ್ತೆ ಮೇಡಮ್. ಚೆನ್ನಾಗಿದೆ. ಓಕೆ. ಸೊ ಅಂದ್ರೆ ಕೊನೆಯದಾಗಿ ಮೀನ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ. ಹೌದು ಹೌದು. ಸೊ ಆದ್ರೆ ಇನ್ನೊಂದು, ಅವರು ಎಷ್ಟೇ ಚೆನ್ನಾಗಿದ್ರು ಕೂಡ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಂದ ಆಗಿ ಕೆಲವೊಂದು ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆ ಬರುತ್ತೆ. ಅದಕ್ಕೆ ಪ್ರಿಕಾಷನ್ ಅಂತ ತಗೊಳ್ಳೋದಾದ್ರೆ ಯಾವ ರೀತಿ ಪರಿಹಾರ ಮಾಡ್ತಾರೆ? ಇವ್ರಿಗೆ ಯೋಗ ಬರ್ತಾ ಇರೋದು ಗುರುವಿಂದ. 11ನೇ ಮನೇಲಿ ಬೇರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಲಾಭ ಸ್ಥಾನದಲ್ಲಿ ಬಿದ್ದಿದೆ. ಗುರು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ರಾಶಾಧಿಪತಿನೇ ಗುರು ಅಲ್ವಾ. ಸೊ ಅದಕ್ಕೆ ಇವ್ರೇನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಗುರುಗಳ ಆರಾಧನೆ ಮಾಡೋದು, ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಇದನ್ನ ಮಾಡ್ಕೊಂಡ್ರೆ ಸಾಕು. ಅಥವಾ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳುವಂಥದ್ದು, ದತ್ತ ಚರಿತ್ರೆ ಅಂತ ಬರುತ್ತೆ, ಅದನ್ನ ಮನೆಯಲ್ಲಿ ಪ್ರತಿದಿನ ಓದೋದ್ರಿಂದಲೂ ಕೂಡ ಇವ್ರಿಗೆ ಇನ್ನೊಂದಷ್ಟು ಭಾಗ್ಯಗಳು ಬರುತ್ತೆ ಮೇಡಮ್. ಇಲ್ಲ ಇನ್ನೂ ಏನು ಪ್ರಾಬ್ಲಮ್ಸ್ ಏನಾದ್ರು ಇದೆ, ಇನ್ನೇನಾದ್ರು ಮಾಡ್ಕೊಬೇಕಂದ್ರೆ ಶನಿ ಆರಾಧನೆ ಮಾಡ್ಕೊಳ್ಳೋದು, ಶನಿ ಗ್ರಹದ ಬೀಜ ಮಂತ್ರ ಪಠನೆ ಮಾಡೋದು, ಅಥವಾ ಶನಿವಾರದ ದಿವಸ ಏನಾದ್ರು ದಾನ ಧರ್ಮ ಮಾಡೋದು, ಡೊನೇಟ್ ಮಾಡೋದು ಬಡವರಿಗೆ, ಅದು ಕೂಡ ಇವರಿಗೆ ಯೋಗ ಕಾಲ ತಂದ್ಕೊಡುತ್ತೆ. ಓಕೆ. ಅಂತಂದ್ರೆ ಇಷ್ಟೊತ್ತು ನೀವು ಒಟ್ಟಾರೆಯಾಗಿ ದ್ವಾದಶ ರಾಶಿಗಳಿಗೆ ಯಾವ ರಾಶಿಗೆ ಒಳಿತಾಗುತ್ತೆ, ಯಾವ ರಾಶಿಗೆ ತೊಂದರೆ ಆಗುತ್ತೆ, ಅದಕ್ಕೇನು ಪರಿಹಾರ ಅಂತ ತಿಳಿಸಿದ್ರಿ. ಹಾಗೆ ಕೆಲವೊಂದು ರಾಶಿಗಳಿಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದ್ರೆ ನಾವು ಕೆಲವೊಂದು ಕಮೆಂಟ್ ಗಳನ್ನ ನೋಡ್ತಾ ಇರ್ಬೋದು, ನೀವು ಒಳ್ಳೇದಾಗತ್ತೆ ಅಂತೀರಾ, ನಮ್ಗೇನು ಒಳ್ಳೇದಾಗ್ತಿಲ್ಲ ಮಾತಾಡ್ತಾರೆ. ಸೊ ಅವ್ರಿಗೆ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ? ಸೊ ಪ್ರತಿ ಅಂದ್ರೆ ಮಾಸ ಭವಿಷ್ಯ ತಿಳಿಸಿದಾಗ ಆ ತಿಂಗಳು ಅವರಿಗೆ ಒಂದು ಒಳ್ಳೇದಾಗತ್ತಾ ಆಗಲ್ವ ಅನ್ನೋದು ಯಾವ್ದ್ರ ಮುಖಾಂತರ ಅವ್ರು ತಿಳ್ಕೊಬೇಕು? ಖಂಡಿತ ಮೇಡಮ್. ನೋಡಿ, ಈಗ ಏನಾಗುತ್ತೆ, ನಮ್ಗೆ ಇವಾಗ ಗ್ರಹಗಳ ಸ್ಥಾನಮಾನದ ಮೇಲೆ ಏನೇನ್ ನಡೆಯುತ್ತೆ ಯಾವ ರಾಶಿಗೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಲಗ್ನ ಅವರ ಜಾತಕ ಅಂತ ನೋಡಿದಾಗ ನಾವು ಲಗ್ನದಿಂದ ಕ್ಯಾಲ್ಕುಲೇಷನ್ ಹಾಕೊಂಡ್ ಬರ್ತೀವಿ. ಲಗ್ನದಿಂದ ಕ್ಯಾಲ್ಕುಲೇಷನ್ ಹಾಕ್ದಾಗ ಗ್ರಹಗಳು ಎಲ್ಲಿ ಕೂತಿದ್ದಾವೆ, ಯಾವ ದಶಭುಕ್ತಿ ನಡೀತಿದೆ, ಆ ಫಲಗಳೇ ಅವ್ರಿಗೆ ಜಾಸ್ತಿ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಮೀನ ರಾಶಿಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಏನಾದ್ರು ದಶಾಭುಕ್ತಿನಲ್ಲಿ 12ನೇ ಮನೆನೋ 8ನೇ ಮನೆನೋ 6ನೇ ಮನೆನೋ ಆಕ್ಟಿವೇಟ್ ಆಗಿದಾಗ ಲಾಸ್ ಆಗೇ ಆಗತ್ತೆ. ಅಯ್ಯೋ ನೀವು ಒಳ್ಳೇದಾಗ್ತಿದೆ ಅಂತಿದ್ರೆ ನಂಗೆ ಕೆಟ್ಟದಾಗ್ತಿದೆ ಅಂತಂದ್ರೆ ಆಗೋ ಲಾಸ್ ಅಲ್ಲಿ ಕಮ್ಮಿ ಆಗತ್ತೆ. ಒಳ್ಳೆ ಟೈಮ್ ಬಂದಿದೆ ಅಲ್ವಾ, ಅದಕ್ಕೆ ಅದೇ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿರ್ತೀವಿ ನೋಡಿ. ಬಟ್ ಅವ್ರಿಗೆ ದಶಾಭುಕ್ತಿ ಚೆನ್ನಾಗಿದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ಅಷ್ಟೇನೆ. ಅದಕ್ಕೋಸ್ಕರ ದಶಾಭುಕ್ತಿ ನೋಡ್ಸ್ಕೊಳ್ಳೋದು ತುಂಬಾ ಮುಖ್ಯ. ಅಂದ್ರೆ ಪರಿಹಾರ ಮಾಡ್ಕೋಬೇಕು. ಜ್ಯೋತಿಷ್ಯ ಅಂತ ಆಧಾರದ ಮೇಲೆ ನಾವೇನೇ ಭವಿಷ್ಯ ನುಡಿದ್ರು ಕೂಡ ಅವರವರ ದಶಭುಕ್ತಿಗಳ ಅನುಸಾರವಾಗಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಖಂಡಿತ ಹೌದು ಅಲ್ಲ, ಇದನ್ನು ಕೂಡ ವರ್ಕ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಇದನ್ನು ಕೂಡ ವರ್ಕ್ ಆಗುತ್ತೆ. ಇವಾಗ ಗ್ರಹಗಳು ಸ್ಥಾನಮಾನ ಚೇಂಜ್ ಆದಾಗ ಖಂಡಿತ ಅದ್ರದ್ದು ಎಲ್ಲಾ ಎಫೆಕ್ಟ್ ಕೂಡ ಅವ್ರು ತೋರಿಸುತ್ತೆ. ಕೆಟ್ಟದ್ದು ಜಾಸ್ತಿ ಆಗ್ತಿದೆ, ಒಳ್ಳೇದು ಜಾಸ್ತಿ ಆಗ್ತಿದೆ, ಯಾಕೆ ಅಂತ ನೋಡಿದಾಗ ಇದನ್ನ ನೋಡ್ಕೋಬೇಕಾಗಿ ಬರುತ್ತೆ. ಫುಲ್ ಇದೇ ಆಗುತ್ತೆ ಅಂತ ಅನ್ಕೊಳ್ಳೋದಲ್ಲ. ಅವ್ರು ಸ್ವಲ್ಪ ಚೇಂಜಸ್ ಕೂಡ ಆಗ್ತಾ ಇದೆ, ಯಾಕೆ ಒಂದ್ಸತಿ ನೋಡಿಸ್ಕೊಳ್ಳೋಣ. ಈಗ ಒಳ್ಳೇದಾಗ್ತಿದೆ ಅಂದ್ರೆ ನಾನೇನು ಒಳ್ಳೆ ಕೆಲಸ ಮಾಡ್ಬೇಕು, ಇಲ್ಲ ಮನೆ ತಗೋಬೇಕು, ಇಲ್ಲ ಸೈಟ್ ತಗೋಬೇಕು, ನನ್ನ ಜಾತಕದಲ್ಲಿ ಹೇಗಿದೆ, ನನ್ನ ದಶಭುಕ್ತಿ ಹೇಗಿದೆ ನೋಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ರೆ ಅವಾಗ ಲಾಸಸ್ ಆಗೋದಿಲ್ಲ.
ಸೊ ಅಂತಂದ್ರೆ ಯಾರ್ಯಾರು ಭವಿಷ್ಯನ ತಿಳ್ಕೊಬೇಕು ಅಂತಿದ್ರು ಅವರೆಲ್ಲಾರು ಕೂಡ ದಶಭುಕ್ತಿಗಳ ಆಧಾರದ ಮೇಲೆ ಅವರ ಭವಿಷ್ಯಗಳನ್ನ ತಿಳಿಸ್ಕೋಬಹುದು. ಹೌದು, ಹಾಗೆ ನಿಮ್ಮನ್ನು ಕೂಡ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನಮ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕದ ಬಗ್ಗೆ ತಿಳ್ಕೊಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದ್ವಾದಶ ರಾಶಿಗಳ ಜುಲೈ ಮಂತಿನ ಮಾಸ ಭವಿಷ್ಯ ಹೇಗಿತ್ತು ಅಂತ. ಮೇಡಮ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿದ್ದಕ್ಕೆ ಧನ್ಯವಾದ.